ನಮಸ್ಕಾರ ವೀಕ್ಷಕರೇ. ಭಾರತ ಮತ್ತು ಅಮೆರಿಕ ನಡುವಿನ ವಾಣಿಜ್ಯ ಒಪ್ಪಂದ ವಿವರಗಳನ್ನು ನೋಡುತ್ತಿದ್ದರೆ ಗಾಬರಿಯಾಗುತ್ತದೆ. ಅಮೆರಿಕದ ಅಧ್ಯಕ್ಷ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಬೆದರಿಕೆ ಹಾಕಿ ಒಪ್ಪಂದಕ್ಕೆ ಬರುವಂತೆ ನೋಡಿಕೊಳ್ಳುತ್ತಿದ್ದಾರೆ. ಒಂದು ಕಾಲದಲ್ಲಿ ಮೋದಿ ಮತ್ತು ಟ್ರಂಪ್ ಪರಮಾಪ್ತ ಸ್ನೇಹಿತರಂತೆ ಕಾಣಿಸಿಕೊಂಡಿದ್ದರು. ಟ್ರಂಪ್ರನ್ನ ಗೆಲ್ಲಿಸಬೇಕೆಂದು ಅಮೆರಿಕದ ಭಾರತೀಯರಿಗೆ ಕರೆ ನೀಡಿದ್ದರೂ ಇದೇ ನರೇಂದ್ರ ಮೋದಿ. ಬಹುಶಃ ಭಾರತದ ಯಾವ ಪ್ರಧಾನಿಯೂ ಅಮೆರಿಕದ ಅಧ್ಯಕ್ಷ ಚುನಾವಣೆಯಲ್ಲಿ ನೇರವಾಗಿ ಬಹಿರಂಗವಾಗಿ ಹಸ್ತಕ್ಷೇಪ ಮಾಡಿದ ಉದಾಹರಣೆ ಸಿಗುವುದಿಲ್ಲ. ಉಕ್ರೇನ್ ಮೇಲೆ ಯುದ್ಧ ಮಾಡುತ್ತಿರುವ ರಷ್ಯಾದಿಂದ ತೈಲ ಖರೀದಿಸಬಾರದೆಂದು ಟ್ರಂಪ್ ಭಾರತಕ್ಕೆ ಒತ್ತಡ ಹೇರುತ್ತಾ ಬಂದಿದ್ದರು. ರಷ್ಯಾ ಬಿಟ್ಟು ಅಮೆರಿಕ ಮತ್ತು ವೆನಿಜುವೆಲಾ ದೇಶದಿಂದ ತೈಲ ಖರೀದಿಗೆ ಮೋದಿ ಒಪ್ಪಿದ್ದಾರೆಂದು ಟ್ರಂಪ್ ಹೇಳುತ್ತಿದ್ದಾರೆ. ಮಾದಕ ದ್ರವ್ಯಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದಾರೆಂಬ ನೆಪ ಹೇಳಿ ವೆನಿಜುವೆಲಾಗೆ ಅಮೆರಿಕದ ಸೈನಿಕರನ್ನ ನುಗ್ಗಿಸಿ ಆ ರಾಷ್ಟ್ರದ ಚುನಾಯಿತ ಅಧ್ಯಕ್ಷ ಹಾಗೂ ಅವರ ಪತ್ನಿಯನ್ನ ಬಂಧಿಸಿ ನ್ಯೂಯಾರ್ಕ್ ಜೈಲಿನಲ್ಲಿ ಇರಿಸಿದ ನಂತರ ವೆನಿಜುವೆಲಾದ ತೈಲ ಬಾವಿಗಳು ತನ್ನದೇ ಎಂಬಂತೆ ಟ್ರಂಪ್ ವರ್ತಿಸುತ್ತಿದ್ದಾರೆ. ಅಮೆರಿಕದ ಒತ್ತಡಕ್ಕೆ ಬಗ್ಗಿ ವೆನಿಜುವೆಲಾ ತೈಲವನ್ನ ಭಾರತ ಖರೀದಿಸುವುದೆಂದರೆ ಅದಕ್ಕಿಂತ ಹೀನಾಯ ಕೆಲಸ ಇನ್ನೊಂದು ಇರಲಾರದು. ಇನ್ನೊಂದು ದೇಶದ ಸ್ವಾತಂತ್ರ್ಯ ಹರಣ ಮಾಡಿ ವಸಾಹತು ಮಾಡಿಕೊಳ್ಳುವ ಕೆಲಸ ಈ 21ನೇ ಶತಮಾನದಲ್ಲೂ ನಡೆಯುತ್ತದೆ ಎಂದರೆ ಜಾಗತಿಕ ರಾಜಕಾರಣ ಎಷ್ಟೊಂದು ಕೆಳಮಟ್ಟಕ್ಕೆ ಇಳಿದಿದೆ ನೋಡಿ. ಹಲವು ಶತಮಾನಗಳ ಪರದೇಶಗಳ ಆಳ್ವಿಕೆಯಿಂದ ನೊಂದಿರುವ ಭಾರತದ ನಾಯಕರು ಅಮೆರಿಕದ ದಬ್ಬಾಳಿಕೆಯನ್ನು ಗಟ್ಟಿಯಾಗಿ ಖಂಡಿಸುವುದನ್ನು ಬಿಟ್ಟು ವೆನಿಜುವೆಲಾ ತೈಲವನ್ನು ಖರೀದಿಸುವುದೆಂದರೆ ಅಮೆರಿಕದ ಸಾಮ್ರಾಜ್ಯವಾದಿ ದುರ್ನೀತಿಯನ್ನ ಬೆಂಬಲಿಸಿದಂತೆ ಅಲ್ಲವೇ? ಉಕ್ರೇನ್ ಜನತೆ ಯುದ್ಧದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಹೊತ್ತಿನಲ್ಲಿ ಮೋದಿಯವರು ಯುದ್ಧ ನಿಲ್ಲಿಸುವ ಮಾತನಾಡುತ್ತಲೇ ರಷ್ಯಾದಿಂದ ತೈಲ ಖರೀದಿ ಮಾಡಿದರು. ಈಗ ಟ್ರಂಪ್ ಬೆದರಿಕೆಗೆ ಹೆದರಿ ವೆನಿಜುವೆಲಾದಿಂದ ತೈಲ ಖರೀದಿಸಲು ಹೊರಡುತ್ತಾರೆ ಎಂದರೆ ಇವರನ್ನು ನಾಯಕನೆಂದು ಒಪ್ಪಿಕೊಳ್ಳಲು ಸಾಧ್ಯವೇ? ಅಮೆರಿಕದ ಹತ್ತಿರದಲ್ಲೇ ಇರುವ ಕ್ಯೂಬಾ ಎಂಬ ಪುಟ್ಟ ರಾಷ್ಟ್ರ ಅಮೆರಿಕದ ದಬ್ಬಾಳಿಕೆಯನ್ನು ದಮನಕಾರಿ ನೀತಿಗಳನ್ನು ಎದುರಿಸಿ ಸ್ವಾಭಿಮಾನದಿಂದ ತಲೆ ಎತ್ತಿ ಬದುಕುತ್ತಿರುವಾಗ ಜನಸಂಖ್ಯೆಯಲ್ಲಿ ವಿಶ್ವದಲ್ಲೇ 1ನೇ ಸ್ಥಾನದಲ್ಲಿರುವ, ಜಗತ್ತಿನಲ್ಲಿ ಅತಿ ದೊಡ್ಡ ಆರ್ಥಿಕತೆಯಲ್ಲಿ 4ನೇ ಸ್ಥಾನದಲ್ಲಿರುವ ಭಾರತವು ಅಮೆರಿಕಾಗೆ ಶರಣಾಗುವುದನ್ನು ನಿಜವಾದ ದೇಶ ಪ್ರೇಮಿಗಳಾದರೂ ಒಪ್ಪಲು ಸಾಧ್ಯವೇ ಇಲ್ಲ. 1965ರಲ್ಲಿ ಪಾಕಿಸ್ತಾನದೊಂದಿಗೆ ಯುದ್ಧ ನಡೆಯುತ್ತಿದ್ದಾಗ ಭಾರತದ ಜನತೆ ಒಂದು ಹೊತ್ತಿನ ಊಟ ಬಿಟ್ಟು ಭಾರತದ ಸೈನಿಕರಿಗೆ ನೆರವಾಗಲು ಕರೆ ನೀಡಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಹ ಧೀಮಂತ ದೇಶಪ್ರೇಮಿಗೆ ತಾವೇ ನಿಜವಾದ ದೇಶಪ್ರೇಮಿಗಳೆಂದು ಜಂಬ ಕೊಚ್ಚಿಕೊಳ್ಳುವ ಗುಂಪಿನ ನಾಯಕ ನರೇಂದ್ರ ಮೋದಿಯ ನಡವಳಿಕೆಯನ್ನು ಹೋಲಿಸಲು ಸಾಧ್ಯ ಇದೆಯೇ? ಸ್ವಾತಂತ್ರ್ಯ ಬಂದ ಆರಂಭದ ಆರ್ಥಿಕ ದುಸ್ಥಿತಿ ಭಾರತಕ್ಕೆ ಖಂಡಿತ ಇಲ್ಲ. ಒಂದು ಹೊತ್ತಿನ ಊಟಕ್ಕೂ ಭಾರತದ ಬಹುಸಂಖ್ಯಾತ ಜನರಿಗೆ ಕಷ್ಟ ಇತ್ತು. ಈಗ ಅಂತಹ ಸಂಕಷ್ಟ ಖಂಡಿತ ಇಲ್ಲ. ಅದೆಷ್ಟೋ ಕೋಟಿ ಜನರನ್ನ ಬಡತನದಿಂದ ಹೊರಗೆ ತಂದಿರುವುದಾಗಿ ಕೇಂದ್ರ ಸರ್ಕಾರವೇ ಹೇಳಿಕೊಳ್ಳುತ್ತಿದೆ. ಮೋದಿಯವರು ನಿಜವಾದ ಮುತ್ಸದ್ದಿ ಆಗಿದ್ದರೆ ಉಕ್ರೇನ್ ಜೊತೆಗಿನ ಯುದ್ಧವನ್ನು ಕೊನೆಗೊಳಿಸಿದರೆ ಮಾತ್ರ ರಷ್ಯಾದಿಂದ ತೈಲ ಖರೀದಿಸುವುದಾಗಿ ಪುಟಿನ್ಗೆ ಮೋದಿ ಷರತ್ತು ವಿಧಿಸಬೇಕಿತ್ತು. ಇದು ಯುದ್ಧದ ಕಾಲವಲ್ಲ ಎಂದು ಹೇಳಿಕೊಟ್ಟ ತಕ್ಷಣ ನಿಲ್ಲುವುದಿಲ್ಲ. ಭಾರತವು ಗಟ್ಟಿಯಾಗಿ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ನಿಂತು ಸಮಸ್ಯೆಗಳನ್ನು ದ್ವಿಪಕ್ಷೀಯವಾಗಿ ಇತ್ಯರ್ಥಪಡಿಸಿಕೊಳ್ಳುವ ವಾತಾವರಣ ಸೃಷ್ಟಿ ಮಾಡಿದ್ದರೆ ಉಕ್ರೇನ್ ಮತ್ತು ರಷ್ಯಾದ ಜನಸಾಮಾನ್ಯರ ಮೆಚ್ಚುಗೆಗೆ ಮೋದಿ ಪಾತ್ರರಾಗುತ್ತಿದ್ದರು. ಇಡೀ ವಿಶ್ವ ಭಾರತವನ್ನು ಶ್ಲಾಘಿಸುತ್ತಿತ್ತು. ಭಾರತ ಮೂಲಕ ಬುದ್ಧನ ಅನುಯಾಯಿಗಳು ಅಮೆರಿಕದಲ್ಲಿ ವಿಶ್ವ ಶಾಂತಿಗಾಗಿ 108 ದಿನಗಳ ಸುದೀರ್ಘ ಕಾಲದ ಪಾದಯಾತ್ರೆಗೆ ಸಿಗುತ್ತಿರುವ ಜನಬೆಂಬಲ ಭಾರತದ ನಾಯಕರ ಕಣ್ಣು ತೆರೆಸಬೇಕು. ಬುದ್ಧ ಬಿಕ್ಕುಗಳ ಧೀರೋದಾತ್ತ ನಡೆಯನ್ನು ಭಾರತದ ಪ್ರಧಾನಿಯಿಂದ ಭಾರತೀಯರು ನಿರೀಕ್ಷೆ ಮಾಡುತ್ತಾರೆಂಬುದನ್ನು ನರೇಂದ್ರ ಮೋದಿಯವರು ಮತ್ತು ಅವರ ಅಂಧಭಕ್ತರು ಅರ್ಥ ಮಾಡಿಕೊಳ್ಳಬೇಕು. ಅಮೆರಿಕದಿಂದ ಭಾರತಕ್ಕೆ ಬರುವ ವಸ್ತುಗಳಿಗೆ ಭಾರತ ತೆರಿಗೆ ವಿಧಿಸುವಂತಿಲ್ಲ ಹಾಗೂ ಅಮೆರಿಕಾಗೆ ಹೋಗುವ ಭಾರತದ ಪದಾರ್ಥಗಳಿಗೆ ಅಮೆರಿಕ 18% ತೆರಿಗೆ ವಿಧಿಸಬಹುದೆಂಬ ಒಪ್ಪಂದ ಆಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಇದು ನಿಜವೇ ಆಗಿದ್ದರೆ ಅಮೆರಿಕಕ್ಕೆ ಭಾರತ ಶರಣಾಗಿದೆ ಎಂದೇ ಅರ್ಥ. ಇದಲ್ಲದೆ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಭಾರತ ಅಮೆರಿಕದಿಂದ 45 ಲಕ್ಷ ಕೋಟಿ ಮೌಲ್ಯದ ವಸ್ತುಗಳನ್ನು ತರಿಸಬೇಕಂತೆ. 45 ಲಕ್ಷ ಕೋಟಿ ಎಂದರೆ ನಮ್ಮ ಕೇಂದ್ರ ಸರ್ಕಾರದ ವಾರ್ಷಿಕ ಆಯವ್ಯಯಕ್ಕೆ ಸಮನಾಗುತ್ತದೆ. ಇಷ್ಟು ದೊಡ್ಡ ಮತ್ತು ಭಾರತದ ಮೇಲೆ ಗಂಭೀರ ಪರಿಣಾಮ ಬೀರುವ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ
ನಮ್ಮ ಒಕ್ಕೂಟ ಸರ್ಕಾರವು ದೇಶದ ಪ್ರಜೆಗಳ ಅಭಿಪ್ರಾಯ ಪಡೆಯಬೇಕು. ನಮ್ಮ ಕೇಂದ್ರದಲ್ಲಿ ಇರುವುದು ನಿರಂಕುಶ ಪ್ರಭುತ್ವ ಅಲ್ಲ. ಇಲ್ಲಿ ಪ್ರಜೆಗಳೇ ಸಾರ್ವಭೌಮರು. ಪ್ರಜೆಗಳ ಅಭಿಪ್ರಾಯ ಪಡೆಯದೆ ಸಹಿ ಹಾಕಿದರೆ ಅದನ್ನು ಪ್ರಜೆಗಳು ವಿರೋಧಿಸುವುದು ಅನಿವಾರ್ಯವಾಗುತ್ತದೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.